ನೋಡ್ತಾ ಇರೋದು ಒಂದು ಪ್ರಶ್ನೆ ಇರುತ್ತೆ, ನಾನು ಆಲ್ರೆಡಿ ನನಗೆ ಬಂದ್ಬಿಟ್ಟಿದೆ ಸಮಸ್ಯೆ, ಆಪರೇಷನ್ ಕೂಡ ಆಗಿದೆ, ಮತ್ತೆ ಮತ್ತೆ ಅದೇ ಬರ್ತಾ ಇದೆ, ಮತ್ತೆ ಮತ್ತೆ ಆಪರೇಷನ್ ಮಾಡಿಸ್ಕೊಳ್ಳೋದಂದ್ರೆ ತುಂಬಾ ಹಿಂಸೆ ಆಗುತ್ತೆ, ಈ ಜೀವನ ಬೇಡ ಅಂತ ಅನ್ಸ್ಬಿಡುತ್ತೆ ಅಂತ ಡಾಕ್ಟರ್ ಇದಕ್ಕೆ ಏನ್ ಸೊಲ್ಯೂಷನ್ ಅಂತ ಅವರೇ ಕೇಳ್ತಿರ್ತಾರೆ. ಇದು ಭಾಳ ಕಾಮನ್ ಅಮ್ಮ. ಪ್ರತಿಯೊಬ್ಬರು ಮೊದಲನೇ ಕ್ವಶನ್ ತಿರುಗಿ ವಾಪಸ್ ಬರುತ್ತಾ, ಅವ್ರು ಯಾರು ನಮ್ಮ ಚಿಕ್ಕಪ್ಪನಿ ಮಾಡಿಸ್ಕೊಂಡಿದ್ರಂತೆ ತಿರುಗಿ ಬಂದ್ಬಿಡ್ತಂತೆ ಡಾಕ್ಟ್ರೇ, ನಮಗೂ ಹಂಗೆ ಆಗುತ್ತಾ? ಇಲ್ಲ, ನಾನು ಕರೆಕ್ಟಾಗಿ ಸ್ಟ್ಯಾಟಿಸ್ಟಿಕ್ ಕೊಡ್ತೀನಿ. 100 ಜನಕ್ಕೆ ಆಪ್ರೇಷನ್ ಮಾಡಿದರೆ 98 ಜನಕ್ಕೆ ವಾಪಸ್ ಬರಲ್ಲ. 2% ಬರಬಹುದು. ನಾವು ರಿಕರೆನ್ಸ್ ಅಂತೀವಿ. ನಾವು ಯಾಕೆ ರಿಕರೆನ್ಸ್ ಆಗುತ್ತೆ? 2-3 ಟೆಕ್ನಾಲಜಿ ಮಾಡೋ ಟೆಕ್ನಿಕ್ ಸರಿಯಾಗಿ ಆಗಲಿಲ್ಲ ಅಂದರೆ. ಅಂಡ್ ನೋಡಿ, ಈ ಎಮರಾಯ್ಡ್ ಸರ್ಜರಿ ನೋಡೋಕ್ಕೆ ಸಿಂಪಲ್ ಇದ್ದರೂ ಕೂಡ ಒಬ್ಬೊಬ್ಬ ಸರ್ಜನ್ ಒಬ್ಬನ ಥರ ಇರುತ್ತೆ ಅವರ ಟೆಕ್ನಾಲಜಿ. ಸೊ ಯಾರು ಚೆನ್ನಾಗಿ ರೆಗ್ಯುಲರ್ ಮಾಡ್ತಿರ್ತಾರಲ್ಲ ಅಂಥವ್ರ ಕೈಲಿ ಮಾಡಿಸ್ಕೊಂಡ್ರೆ ಅದರಲ್ಲಿ ಬೇರೆ ಬೇರೆ ಪ್ರೊಸೀಜರ್ ಇದೆ. ಸ್ಟೇಪ್ಲರ್ ಎಮರಾಯ್ಡೆಕ್ಟಮಿ ಅಂತೀವಿ, ಬ್ಯಾಂಡ್ ಲೈಗೇಷನ್ ಅಂತೀವಿ, ಓಪನ್ ಎಮರಾಯ್ಡೆಕ್ಟಮಿ ಅಂತೀವಿ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಡಾಕ್ಟ್ರನ್ನ ಕೇಳ್ಕೊಬೇಕು ಏನು ಪ್ರೊಸೀಜರ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಮ್ಯಾಕ್ಸಿಮಮ್ ಒಂದು ಇಬ್ಬರಿಗೆ ಬರ್ಬೋದು. ಬಂದರೆ 2ನೇ ಸಾರಿ ಸರ್ಜರಿ ಮಾಡ್ಬೋದು, 3ನೇ ಸಾರಿ ಅಲ್ಲ. ನನಗೆ ಈಸಿ, ನನಗೆ ದುಡ್ಡು ಬರ್ತದೆ. ಬಟ್ ಪೇಷಂಟಿಗೆ ಪಾಪ ಏನು ಈ ಡಾಕ್ಟ್ರ್ ಹತ್ರ ಮಾಡಿಸ್ಕೊಂಡೆ ತಿರುಗಿ ಬರ್ತದೆ ಅಂತಾರಲ್ಲ. ಇಲ್ಲ, ಯಾರು ಹೆದರ್ಕೋಬೇಡಿ. ಇಬ್ಬರು ಅನ್ಫಾರ್ಚುನೇಟ್ಲಿ ಆಗ್ಬೋದು. ಯಾವುದೇ ಒಂದು ಸರ್ಜರಿ ಅಂದಮೇಲೆ ಅದಕ್ಕೆ ತನ್ನದೇ ಆದ ಕಾಂಪ್ಲಿಕೇಶನ್ ಇದ್ದೇ ಇರುತ್ತೆ. ಸೊ ರಿಕರೆನ್ಸ್ ಈಸ್ ಸೀನ್ ಇನ್ 2% ಆಫ್ ಪೀಪಲ್ಸ್. ಹಂಗಾಗಿ ನೀವು ತಲೆ ಕೆಡಿಸ್ಕೋಬೇಡಿ, ನೀವು 98ರೊಳಗೆ ಇದ್ದೀನಿ ಅಂತಲೇ ಮಾಡಿಸ್ಕೊಳ್ಳಿ ಅಂತ. ಅದೇ ಈಗ ನೀವು ಹೇಳ್ದಾಗೆ ಇದನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆ ಹಂತಕ್ಕೆ ಬಂದಾಗ ನಿಮ್ಮ ಹತ್ರ ಸಾಕಷ್ಟು ಜನ ಬಂದಿರ್ತಾರೆ, ಈಗ ಏನ್ ಮಾಡೋದು ಡಾಕ್ಟರ್ ನನಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳಿ. ಈಗ ನಾರ್ಮಲ್ ಆಗಿ ಮಾಡೋ ಆಪರೇಷನ್ಗೂ ಈ ಲೇಸರ್ ಅಲ್ಲಿ ಮಾಡೋ ಆಪರೇಷನ್ಗೂ ಏನ್ ಡಿಫ್ರೆನ್ಸ್ ಇದೆ ಡಾಕ್ಟರ್? ಇನ್ನು ಸಾಮಾನ್ಯರಿಗೆ ನಮಗೆ ಹೌದು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಮ್ಮ. ಭಾಳ ಜನಕ್ಕೆ ಲೇಸರ್ ಅಂದರೆ ಏನೋ ಒಂಥರ ಮ್ಯಾಜಿಕ್ ಶೋ ಇದ್ದಂಗೆ, ಲೇಸರ್ ಹಿಂಗೆ ಬಿಡ್ತಾರೆ ಅದು ಮಾಯ ಆಗ್ಬಿಡುತ್ತೆ. ಹಂಗಿರಲ್ಲ. ಲೇಸರ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ ಅಂತೀವಿ ನಾವು. ನನ್ನ ಆಪ್ರೇಷನ್ ಥಿಯೇಟ್ರಲ್ಲಿ ಲೇಸರು ಇರ್ತದೆ, ಪ್ರೋಬ್ ಇರುತ್ತೆ, ಡಯಾಥರ್ಮಿಕ್ ಕಾಟ್ರಿ ಹೀಟ್. ಇದನ್ನು ಎಮರಾಯ್ಡ್ನ ನಾವು ಕ್ಯಾಚ್ ಮಾಡ್ಕೋತೀವಿ, ಅದನ್ನು ತೆಗಿಬೇಕಾದ್ರೆ ಸಿಸರ್ನ ಕಟ್ ಮಾಡಿದರೆ ಬ್ಲೀಡ್ ಆಗುತ್ತೆ. ಡಯಾಥರ್ಮಿಕ್ ಕಾಟ್ರಿ ಒಳಗೆ ಝೀ ಅಂತ ಹಿಂಗೆ ಕಟ್ ಮಾಡಿದರೆ ಬ್ಲೀಡ್ ಆಗೋಲ್ಲ. ಲೇಸರ್ ಲಿಟ್ಲ್ ಎಕ್ಸ್ಪೆನ್ಸಿವು, ಅದರೊಳಗೆ ಹೊಟ್ಟೆ ಝೀ ಅಂತ ಕಟ್ ಮಾಡ್ತಾ ಹೋಗ್ತೀವಿ, ಕೊನೆಗೆ ಇದನ್ನು ತೆಕ್ಕೋತೀವಿ. ಲೇಸರ್ನ ಒಂದು ಅಡ್ವಾಂಟೇಜ್ ಏನಂದರೆ ಸೂಚರ್ ಬೇಕಾಗಲ್ಲ, ಅಲ್ಲೇ ಹಂಗೆ ಕೋಆಗುಲೇಟ್ ಆಗಿಬಿಡುತ್ತೆ. ಸೊ ನಮಗೆ ಅಲ್ಲಿ ಕರ್ಗೋಗಂಥ ಹೊಲಿಗೆ ಹಾಕ್ತೀವಿ ನೋಡಿ. ಪೈಲ್ಸ್ನ ಇದೊಂದು ಹೊಲಿಗೆ ತೆಗಿತೀರ ಡಾಕ್ಟ್ರೆ? ಇಲ್ಲ, ನಾವು ನಮ್ಮಲ್ಲೇ ಆದ ಅಬ್ಸಾರ್ಬಬಲ್ ಸೂಚರ್ ಅಂತೀವಿ ನಾವು. ಕ್ಯಾಟ್ ಕಟ್ ಅಂತ ಇರುತ್ತೆ, ವೈಕ್ರಿಲ್ ಅಂತ ಇರುತ್ತೆ. ಅದು ಎಲ್ಲಿ ಬ್ಲೀಡ್ ಆಗುತ್ತಲ್ಲ ಅಲ್ಲ ಟಚ್ ಮಾಡ್ತೀವಿ, ಟಚ್ ಮಾಡಿದ್ರೆ ನಿಂತು ಹೋಗುತ್ತೆ. ಅಲ್ಲಿಗೂ ಬ್ಲೀಡ್ ಆಗುತ್ತೆ ಅಂದರೆ ಒಂದು ಟ್ರಾನ್ಸ್ಫಿಕ್ಸ್ ಲೈಗೇಷನ್ ಟೈಪ್ ಮಾಡಿಬಿಡ್ತೀವಿ, ಅದು ಅಲ್ಲೇ ಕರ್ಗೋಗುತ್ತೆ. ಸೊ ಪ್ರೊಸೀಜರ್ ಮಾಡೋವಾಗೆ ಲೇಸರ್ ಅಂದರೆ ನಮ್ಗೆ ಅಡ್ವಾಂಟೇಜ್, ಬೇಗ ಫಾಸ್ಟಾಗಿ ಮಾಡ್ಬೋದು. ನಿಮ್ಗೊಂದು ಖುಷಿ ನಾನು ಲೇಸರ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಸಿಂಪಲ್ ಇಷ್ಟೇ, ಲೇಸರ್ನಾಗೆ ಇಟ್ಸ್ ಎ ಸೋರ್ಸ್. ಕಟ್ ಮಾಡಲಿಕ್ಕೆ ನನಗೆ ಬೇಕಾದ ಎನರ್ಜಿ ಅದು. ಅದರಿಂದ ನೀವೇನು ಗ್ರೇಟ್ ಅಡ್ವಾಂಟೇಜ್, ಮೊದಲೆಲ್ಲ ನಮ್ಗೆ ಅದು ಇರಲಿಲ್ಲ, ಇವಾಗ ಎಲ್ಲರ ಹತ್ರನೂ ಇರುತ್ತೆ. ಬಟ್ ಯಾರೋ ನಿಮಗೆ ಇವರು ಕ್ವ್ಯಾಕ್ಸು ಇಟ್ಕೊಂಡಿರ್ತಾರೆ, ನಾನು ಹಂಗೆ ಕ್ಲಿನಿಕ್ನೊಳಗೆ ಲೇಸರ್ ಮಾಡಿ ಹಂಗೆ ಕಳಿಸ್ಬಿಡ್ತೀನಿ. ನೋಡಿ, ಈ ಆಪ್ರೇಷನ್ನ ಲೋಕಲ್ ಅನಸ್ತೇಶಿಯೊಳಗೆ ಮಾಡೋ ಡಾಕ್ಟ್ರ್ ಇದ್ದಾರೆ. ಅಂದರೆ ಮಲಗಿಸ್ಬಿಟ್ಟು ಅಲ್ಲೇ ಇಂಜೆಕ್ಷನ್ ಕೊಟ್ಟು ಮಾಡಿ ಕಳಿಸೋರಿದ್ದಾರೆ. ಭಾಳ ಜನ ನಾವು ಒಂದಿನ ಅಡ್ಮಿಟ್ ಮಾಡ್ಕೋತೀವಿ, ಸ್ಪೈನಲ್ ಅನಸ್ತೇಶಿಯಾ ಅಂತೀವಿ. ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟರೆ ಆ ಒಕ್ಕಳಿದ ಕೆಳಗಡೆ ಸೆನ್ಸೇಷನ್ ಇರಲ್ಲ. ಅವ್ರು ಎಚ್ಚರ ಇರ್ತಾರೆ, ನಮ್ಮ ಜೊತೆ ಮಾತಾಡ್ತಿರ್ತಾರೆ. ಸೊ ಅವರಿಗೆ ನಮ್ಮ ಇದು ಪೇಯ್ನ್ಲೆಸ್ ಪ್ರೊಸೀಜರ್. ಆಪ್ರೇಷನ್ ಅದು 2 ಅವರ್ ಆದಮೇಲೆ ಅವರಿಗೆ ಆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಅದಾದಮೇಲೆ ಅವರಿಗೆ ಪೇಯ್ನ್ ಕಿಲ್ಲರ್ಸ್ ಕೊಡ್ತೀವಿ. ಬಟ್ ಭಾಳ ಜನಕ್ಕೆ ಏನಂದರೆ, ಅಯ್ಯೋ ಡಾಕ್ಟ್ರೇ ಒಂದು ವಾರ ಎಲ್ಲನೂ ಇರುತ್ತೆ, ಡಿಸ್ಕಂಫರ್ಟ್ ಇರುತ್ತೆ. ಯಾವಾಗಲೂ ಕೂಡ ಒಬ್ಬ ಏನೋ ಆಫೀಸ್ಗೆ ಹೋಗಿ 2 ದಿನ ರಜೆ ಅಂದರೆ ಒಂದು 10 ದಿನ ಆದರೂ ಹಾಕಪ್ಪ ಅಂತೀವಿ. 1 ಡೇ ನಮ್ಮ ಹಾಸ್ಪಿಟ್ಲು, 1 ವಾರ ನಿಮ್ಮ ಮನೆ. ಅದಾದಮೇಲೆ ಯೂಶಲಿ ಅಟೆಂಡ್ ಮಾಡ್ಬೋದು. ಬಟ್ ಟೋಟಲಿ ನಾರ್ಮಲ್ ಆಗಬೇಕಂದ್ರೆ 3 ವೀಕ್ಸ್ ತೊಗೊಳುತ್ತೆ. ಸೊ ಹಾಗಾಗಿ ಲೇಸರ್ ಅಂದ ತಕ್ಷಣವೇ ಒಂದು ಅಡ್ವಾಂಟೇಜ್ ಅಷ್ಟೇ. ಬಟ್ ಅದೊಂದರಲ್ಲೇ ಎಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಬೇಡಿ. ಭಾಳ ಜನಕ್ಕೆ ನಾನು ಕೇಳಿದೆ, ಅಣ್ಣ ನಿನಗೆ ಏನು ಒಳ್ಳೇದೋ ಅದು ನಾನು ಮಾಡ್ತೀನಿ, ಏನು ಒಳ್ಳೇದಾಗುತ್ತೋ ಅದು ಮಾಡಿ ಡಾಕ್ಟ್ರೇ ಅನ್ನೋ. ಲೇಸರ್ ಮಾಡ್ತೀರಾ? ಎಷ್ಟೋ ಜನ ಇದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ನಾನು ಲೇಸರ್ ಪ್ರೊಸೀಜರ್ ಮಾಡ್ತೀನಿ ಅಂತೇಳಿ ಜಾಸ್ತಿ ದುಡ್ಡು ಚಾರ್ಜ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಇಟ್ ಇಸ್ ಎಮರಾಯ್ಡ್ ತೆಗೆಯೋದು ಅಷ್ಟೇ. ಸೊ ಅದನ್ನು ಯೂಸ್ ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತೀವಿ. ಸೊ ಸುಮ್ಮನೆ ಆ ಲೇಸರ್ ಫ್ಯಾನ್ಸಿ ನೇಮ್, ಅದೊಂದು ಫ್ಯಾನ್ಸಿ ನೇಮ್ ಹೇಳ್ಬಿಟ್ಟು ಮೋಸ ಮಾಡೋರು ಇರ್ತಾರೆ, ಜಾಸ್ತಿ ದುಡ್ಡು ಇಸ್ಕೊಳ್ಳೋರು ಇರ್ತಾರೆ. ಅದರಿಂದ ಬಿ ಕೇರ್ಫುಲ್ ಅಂತ ಹೇಳಿ. ಇದು ಯಾರಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ? ಪುರುಷರಲ್ಲ ಅಥವಾ ಮಹಿಳೆಯರಲ್ಲ ಅಥವಾ ಇಂಥದ್ದೇ ಕೆಲಸ ಮಾಡುವಂಥವರಲ್ಲ, ಹೇಗೆ? ಇಲ್ಲ, ಮೇಯ್ನ್ಲಿ ಕೂತು ಕೆಲಸ ಮಾಡೋರಿಗೆ ಅವಾಗಲೇ ನಾನು ಹೇಳಿದೆ ಪ್ರಿಡಿಸ್ಪೋಸಿಂಗ್ ಕಾಸ್. ಗಂಡಸರಲ್ಲಿ ಹೆಣ್ಮಕ್ಳಿಗಿಂತಲೂ ಮೋರ್ ಕಾಮನ್.
ಯಾಕಂದರೆ ಸ್ಮೋಕ್ ಮಾಡ್ತಾರೆ. ಈವನ್ ಸ್ಮೋಕಿಂಗ್ ಈಸ್ ಒನ್ ಆಫ್ ದಿ ಕಾಸಸ್ಸು. ಆ್ಯಂಡ್ ಅವರ್ ವರ್ಕು ಕೂತು ಕೆಲಸ ಮಾಡೋದು, ವೆಹಿಕಲ್ ಓಡಿಸೋದು ಇದೆಲ್ಲ. ಹೆಣ್ಣು ಮಕ್ಕಳಲ್ಲಿ ಈ ಹೆಮರಾಯ್ಡ್ಸ್ಗಿನ್ನ ಜಾಸ್ತಿ ಆಗೋದು ಫಿಶರ್ ಅಂತೀವಿ ನಾವು, ಸೀಳು ಹುಣ್ಣಾಗುತ್ತೆ. ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವುಮನ್ ಡೆಲಿವರಿ ಟೈಮ್ನಲ್ಲಿ ಟೇರ್ ಆಗುತ್ತೆ. ಅದಾದಮೇಲೂ ಕೂಡ ಅನೇಕ ಹೆಣ್ಣು ಮಕ್ಕಳದ್ದು ಒಂದು ಪ್ರಾಬ್ಲಮ್ ಏನಂದರೆ, ನೋಡಿ ನಾವು ಜನರಲ್ ಸರ್ಜನ್ಸು, ಮೋಷನ್ ಮಾಡೋ ಜಾಗ ನನ್ನ ಸ್ಪೆಷಾಲಿಟಿ, ಅದ್ರ ಮುಂದೆ ಇರೋದು ಗರ್ಭಕೋಶ, ಅದೆಲ್ಲ ಹೆಣ್ಣು ಮಕ್ಕಳ ಸ್ಪೆಷಲ್ ಅಂದರೆ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿ. ಅನ್ಫಾರ್ಚುನೇಟ್ಲಿ ಈ ಫೀಲ್ಡ್ ಅವ್ರಿಗೆ ಬರೋಲ್ಲ. ಅದಕ್ಕೆ ನಾನು ಭಾಳ ಸಾರಿ ಹೇಳ್ತೀನಿ, ಡೆಲಿವರಿ ಆಗೋ ಟೈಮ್ನಾಗ ಇವ್ರಿಗೆ ಇದಾದಾಗೆ ಆಲ್ ಗೈನಕಾಲಜಿಸ್ಟ್ ದಯವಿಟ್ಟು ಒಂದು ಸರ್ಜನ್ಸ್ ಒಪಿನಿಯನ್ ತೊಗೊಳ್ಳಿ ಅಂತೀವಿ ನಾವು. ಆಮೇಲೆ ಹೆಣ್ಮಕ್ಳಿಗೆ ಹೇಳ್ತೀನಿ, ದಯವಿಟ್ಟು ನನ್ನ ಪ್ರೊಫೆಷನಲ್ಲಿ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಸೊ ಯಾಕಂದರೆ ಐ ಆಮ್ ದ ಸ್ಪೆಷಲಿಸ್ಟ್. ನೀವು ನಾಚಿಕೊಂಡು ನಮ್ಮ ಲೇಡಿ ಡಾಕ್ಟ್ರ್ ಹತ್ರ ತೋರಿಸ್ತೀನಿ ಅಂದರೆ ನಿಮಗೆ ಕರೆಕ್ಟ್ ಟ್ರೀಟ್ಮೆಂಟ್ ಆಗೋಲ್ಲ. ಲೇಡಿ ಸರ್ಜನ್ಸು ಇದ್ದಾರೆ, ಭಾಳ ಕಡಿಮೆ ಇದ್ದಾರೆ. ಅಂದರೆ ನನ್ನ ಸ್ಪೆಷಾಲಿಟಿ ಮಾಡಿರೋಂಥ ಲೇಡಿ ಡಾಕ್ಟ್ರುಗಳು ಭಾಳ ಕಡಿಮೆ ಇದ್ದಾರೆ. ಹಂಗಾಗಿ ನಿಮ್ಗೆ ಅವ್ರು ಸಿಗೋದಿಲ್ಲ. ಹಂಗಾಗಿ ಯಾವತ್ತು ನೀವು ತೋರಿಸಿದ್ರು ಕೂಡ ಈ ಶುಡ್ ಬಿ ಎ ಸರ್ಜನ್, ನಾಟ್ ಎ ಗೈನಕಾಲಜಿಸ್ಟ್. ತುಂಬ ಜನ ಗೈನಕಾಲಜಿಸ್ಟ್ ನಮಗೆ ತೋರಿಸ್ತಾರೆ, ಒಂದು ಒಪಿನಿಯನ್ ತೊಗೋತಾರೆ. ಆ್ಯಂಡ್ ಲೇಡೀಸ್ನಲ್ಲಿ ಭಾಳ ಡಿಲೇ ಯಾಕಾಗುತ್ತೆ ಅಂದರೆ ಮೇನ್ ಕಾರಣ ನಾಚಿಕೆ. ಅಯ್ಯೋ ಆ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕಲ್ಲ. ಇದು ದಯವಿಟ್ಟು ಮನವಿ, ನನ್ನ ಪ್ರೊಫೆಷನ್ ಈಸ್ ಎ ನೋಬಲ್ ಪ್ರೊಫೆಷನ್, ಅತ್ಯಂತ ಪವಿತ್ರವಾದ ಪ್ರೊಫೆಷನ್. ನೀವು ಆ ಸಮಯದಲ್ಲಿ ನಮ್ಮ ವೈಟ್ ಕೋಟಿಗೆ ಮರ್ಯಾದೆ ಕೊಡಿ. ದಯವಿಟ್ಟು ಹೆಣ್ಣು ಮಕ್ಕಳು ಅದನ್ನು ಮನಸ್ಸಿನಿಂದ ಇದು ತೆಗೆದು ನೀವು ತೋರಿಸ್ಕೊಂಡು ನಿಮ್ಮ ರಿಲೀಫ್ ತೊಗೊಳ್ಳಿ ಅಂತ ಹೇಳ್ತೀನಿ. ಅದು ನನ್ನ ಸಜೆಷನ್. ಬೀಯಿಂಗ್ ಎ ವೆರಿ ಸೀನಿಯರ್ ಸರ್ಜನ್, ನಾನು ಎಲ್ಲ ಹೆಣ್ಮಕ್ಳಿಗೆ ಅದೊಂದು ಹೇಳ್ತೀನಿ ನಾನು ಯಾವಾಗಲೂ ಕೂಡ. ವೈದ್ಯಕೀಯವಾಗಿ ಒಂದಷ್ಟು ವಿಷಯಗಳಿರುತ್ತೆ. ಪೈಲ್ಸ್, ಫಿಶರ್, ಫಿಸ್ತುಲದಿಂದ ಬಳಲ್ತಾ ಇರೋರಿಗೆ ನೀವು ಏನನ್ನ ಸಜೆಸ್ಟ್ ಮಾಡ್ತೀರಾ? ಮೇಯ್ನ್ ಆಗಿ ಅವರಿಗೆ ಈ ಥರದ್ರಿಂದ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಅನುಕೂಲ ಆಗುತ್ತಪ್ಪ ಅನ್ನೋದ್ರ ಟಿಪ್ಸ್ ಥರ ಕೊಡೋದಾದ್ರೆ. ಇಲ್ಲ, ವೆರಿ ಇಂಪಾರ್ಟೆಂಟು. 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಇದಿರುತ್ತೆ ಅಂತ ನಿಮಗೆ ಮೊದಲು ಇನ್ಫಾರ್ಮೇಷನು. ನೀವು ಆಫೀಸರ್ ಇರ್ಬೋದು, ಕೂಲಿ ಮಾಡೋನಿರ್ಬೋದು, ಹಳ್ಳಿ ಒಳಗೆ ರೈತರ ಇರ್ಬೋದು, ಒಟ್ಟು ಮನುಷ್ಯರಲ್ಲಿ 30%. ನನಗೆ ಯಾಕೆ ಬಂತು ಅಂತ ಯೋಚನೆ ಮಾಡಬೇಡಿ. ಬಂದುಬಿಡ್ತು. ಬರೋದಕ್ಕಿಂತ ಮೊದಲೇ ನನ್ನ ಇನ್ಸ್ಟ್ರಕ್ಷನ್ಸ್ ತೊಗೊಳ್ಳಿ. ದಯವಿಟ್ಟು ಮುದ್ದೆ ಉಣ್ಣಿ, ಚಪಾತಿ ಉಣ್ಣಿ, ರಾಗಿಯನ್ನು ಉಂಡವನು ನಿರೋಗಿ ಅಂತ ಹೇಳ್ತಾರೆ. ನಿಮ್ಮ ಆಹಾರ ಪದ್ಧತಿನ ನೀವು ಸುಮ್ಮನೆ ನನಗೆ ಅದು ಈಟ್ ಆಗುತ್ತೆ ಅದೆಲ್ಲ ಬಿಟ್ಟುಬಿಡಿ. ನನ್ನ ಮಾತು ಕೇಳಿ, ಎಲ್ಲವನ್ನೂ ಊಟ ಮಾಡಬಹುದು. ಅದರೊಳಗೆ ಫೈಬರ್ ಜಾಸ್ತಿ ಇರೋ ಊಟ ಮಾಡಿ. ಒಂದು ಸಾರಿ ಬಂತು ಅಂದರೆ ಒಂದು ಬ್ಲೀಡಿಂಗ್ ಯಾವುದೇ ಆರಿಫೈಸಿಂದ, ನವರಂಧ್ರಗಳು ಅಂತ ಪುರಂದರದಾಸರು, ಎಲ್ಲಿಂದ ಬ್ಲಡ್ ಬಂದರೂ ಡಾಕ್ಟ್ರ್ ಹತ್ರ ಹೋಗಬೇಕು. ಅದರೊಳಗಾಗಿ ಮೋಷನ್ ಮಾಡೋ ಜಾಗದಲ್ಲಿ ಬ್ಲಡ್ ಬಂದರೆ 3 ಕಾರಣ ನಮಗೆ. ಒಂದು ಪೈಲ್ಸು, ಒಂದು ಫಿಶರು, ಇನ್ನೊಂದು ಕ್ಯಾನ್ಸರು. ಅದು ನಿಮಗೆ ಗೊತ್ತಿಲ್ಲ. ನೀವೇ ಸ್ವಂತ ನನಗೆ ಹೀಟ್ನಿಂದ ಬಂದಿದೆ ಅಂತ ತಂಪು ಮಾಡ್ಕೊಂಡಿರೋಕೆ ಹೋಗಬೇಡಿ. ನಮ್ಮ ಹತ್ರ ಬನ್ನಿ, ನಿಮ್ಗೆ ಏನು ಅಂತ ಕಂಡುಹಿಡ್ದು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಭಾಳ ಜನ ಏನು ಮಾಡುತ್ತೆ, ತಂಪು ಮಾಡ್ಕೊಳಕ್ಕೆ ನೋಡೋದು, ಡಿಲೇ ಆಗಿಬಿಡುತ್ತೆ. ಹೌದು 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 ನೋಡ್ತಾರೆ. ಹೌದು ಹೌದು 100% ಅಮ್ಮ. ಅದಕ್ಕೆ ಇವತ್ತು ಅನ್ಫಾರ್ಚುನೇಟ್ಲಿ ಯೂಟ್ಯೂಬು ಯೂನಿವರ್ಸಿಟಿ ಇದ್ದಂಗೆ, ಅದು ರಿಜಿಸ್ಟ್ರಾರ್ ಇಲ್ಲ, ವೈಸ್ ಚಾನ್ಸಲರ್ ಇಲ್ಲ, ತಲೆಗೆ ಬಂದಿದ್ದು ಮಾತಾಡ್ತಾರೆ. ದಯವಿಟ್ಟು ಗೋ ಟು ಎ ಕ್ವಾಲಿಫೈಡ್ ಡಾಕ್ಟ್ರ್. ಇದನ್ನು ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಡ್ತೀನಿ. ನಿಮಗೆ ಸಿಮ್ಟಮ್ ಕಂಡ್ರೆ ಕ್ವಾಲಿಫೈಡ್ ನೋಡಿ. ನಿಮ್ಗೊಂದು ಬ್ಲೀಡಿಂಗ್ ಪರ್ ರೆಕ್ಟಮ್ ಅಂದರೆ ನಮ್ಮಲ್ಲಿ ಎಷ್ಟು ಈಸಿ ಅಂದರೆ, ನಿಮ್ಗೆ MRI ಸ್ಕ್ಯಾನ್ ಬೇಡ, 6,000-8,000 ಆಗುತ್ತೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬೇಡ, CT ಸ್ಕ್ಯಾನ್ ಬೇಡ. ಜಸ್ಟ್ ಎ ಸರ್ಜನ್ಸ್ ಫಿಂಗರ್, ಇದನ್ನು ನಾವು ಸರ್ಜನ್ಸ್ ಸ್ಟೆಥೋಸ್ಕೋಪ್ ಅಂತೀವಿ ನಾವು. ಜಸ್ಟ್ ಒಂದು ಗ್ಲೌಸ್ ಹಾಕ್ಕೊಂಡು ನಿಮ್ಮ ಮೋಷನ್ ಜಾಗದಲ್ಲಿ ಎಕ್ಸಾಮ್ ಮಾಡಿ. ನನ್ನ ಹತ್ರ ಒಂದು ಸ್ಕೋಪ್ ಇರುತ್ತೆ, ಹಾಕಿ ನೋಡಿದರೆ ಇವು ವೆರಿ ಈಸಿಲಿ ಒಂದು ಕನ್ಸಲ್ಟೇಷನ್ನಲ್ಲಿ ₹5 ಗ್ಲೌಸ್ ಅಷ್ಟೇ. ಇಷ್ಟು ಸರಳ. ಸೊ ಹಂಗಾಗಿ ಎಲ್ಲೂ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ, ಮೋಸ ಹೋಗೋಕ್ಕೆ ಹೋಗಬೇಡಿ. ಸೊ ಅದನ್ನು ಮಾಡಿಸ್ಕೊಳ್ಳಿ ಫಸ್ಟು, ಡೋಂಟ್ ನೆಗ್ಲೆಕ್ಟ್. ಯಾಕಂದರೆ ನನಗೆ ಎಕ್ಸಾಂಪಲ್ ಇದೆಯಮ್ಮ. ಒಂದು ಲೇಡಿ, ವೈಫ್ ಆಫ್ ಎ ಮಿನಿಸ್ಟರ್, ವೈಫ್ ಆಫ್ ಎ ಓನರ್ ಆಫ್ ಎ ಮೆಡಿಕಲ್ ಕಾಲೇಜ್, ಲೇಟಾಗಿ ಬರ್ತಾರೆ. ಬಂದಾಗೆ ಅಂದರೆ 6 ತಿಂಗಳಿಂದ ಬ್ಲೀಡಿಂಗ್ ಪರ್ ರೆಕ್ಟಮ್ಮು. ಅವರು ಚೆಕ್ ಮಾಡಿಸ್ಕೊಳ್ದಿರ ತಾವೇ ಇದು ನೋಡ್ಕೊಂಡು ಏನೋ ಈಟನ್ನು ತಂಪು ಮಾಡ್ಕೊಂಡು ಲಾಟಿ ಬಂದಾಗ ಬೆರಳು ಹಾಕಿರಿ ಇಷ್ಟಪ್ಪ ಕ್ಯಾನ್ಸರ್ ಕೂತಿದೆ. ಅದನ್ನು 6 ತಿಂಗಳ ಮೊದಲೇ ನಮ್ಮ ಹತ್ರ ಬಂದಿದ್ದರೆ ಅಯ್ಯಮ್ಮನಿಗೆ ಜೀವ ಕೊಡ್ಬೋದಿತ್ತು. ನಮ್ಮಲ್ಲಿ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ದಯವಿಟ್ಟು ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿ ನಿಮಗೆ. ಕ್ಯಾನ್ಸರ್ ಬಂದರೆ ಅಷ್ಟೇ ಕತೆ, ಡಮಾರ್ ಅಂತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಇವತ್ತು ಕಾಲ ಬದಲಾಗಿದೆ. ನಾನು ಹೇಳ್ತಾ ಇದ್ದೀನಿ, ಕ್ಯಾನ್ಸರ್ ಸ್ಪೆಷಲಿಸ್ಟ್, ಚೇರ್ಮನ್ ಆಫ್ ಕ್ಯಾನ್ಸರ್ ಸೊಸೈಟಿನ ಹೇಳ್ತಾ ಇದ್ದೀನಿ. ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ, ಕ್ಯಾನ್ಸರ್ ನಾಪತ್ತೆ. ಎಷ್ಟು ಸುಲಭ ಅಮ್ಮ ಇವತ್ತು. ಅರ್ಲಿ ಸ್ಟೇಜ್ನ ಕ್ಯಾನ್ಸರ್ನ ಕಂಡಿಡಿದ್ರೆ ಕ್ಯೂರ್ ಕೊಡ್ತೀವಿ ನಾವು. ಸೊ ಮೊದಲು ಕಾಲದಂಗಿಲ್ಲ, ಅಷ್ಟೇ ಬಿಡೋ ಕತೆ ಇಲ್ಲ. ದಯವಿಟ್ಟು ಜನಗಳು ಅದಕ್ಕೆ ಅರ್ಲಿ ಡಿಟೆಕ್ಷನ್.
ನೀವು ಬೇಗ ಬಂದರೆ, ನಾನು 17 ವರ್ಷದ ಹಿಂದೆ ಒಂದು ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ದೀನಿ, ಆಂಧ್ರ ಪ್ರದೇಶದವರು, ಅನಂತಪುರ ನನ್ನ ಬೋರಿಂಗಲ್ಲಿದೆ, ಇವತ್ತು ಬದುಕಿದ್ದಾನೆ ಪುಣ್ಯಾತ್ಮ. ಸೊ ಹಂಗಾಗಿ ದಯವಿಟ್ಟು ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ, ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೋಬೇಡಿ. ಖಂಡಿತ. ಎಲ್ಲಿ ನಮಗೆ ನಮ್ಮ ಕಾಯಿಲೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಟಿವಿ ಡಾಕ್ಟರ್ ಆದ ಅಂಜನಪ್ಪ ಅವ್ರ ಹತ್ರ ಮಾತ್ರ ಸಿಕ್ಕುತ್ತೆ. ಯಾಕಂದ್ರೆ ನಮ್ಗೆ ಆ ವಿಷಯದ ಬಗ್ಗೆ ಗೊತ್ತೇ ಇರೋದಿಲ್ಲ. ಎಲ್ಲ ಸಂಪೂರ್ಣ ನಮಗೆ ಅರ್ಥ ಆಗುವಾಗೆ ಫಸ್ಟ್ ನಮ್ಗೆ ವಿವರಿಸ್ತಾರೆ, ಇದು ಕಾಯಿಲೆನೇ ಅಲ್ಲ ಅನ್ನುವಂಥ ಒಂದು ಭರವಸೆ ಕೊಡ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪೈಲ್ಸ್ ಫಿಸ್ತುಲಾ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ನೀಡಿದೆ ಡಾಕ್ಟರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಸಿಕ್ತು. ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆರೋಗ್ಯದ ಸಮಸ್ಯೆಗಳು ಮನುಷ್ಯನಿಗಲ್ಲದೆ ಬೇರೆ ಯಾರಿಗೂ ಬಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಬಂದ ನಂತರ ನಾವು ಯಾವ ರೀತಿಯ ನಿರ್ಧಾರಗಳನ್ನ ಮಾಡ್ತೀವಿ, ಹೇಗೆ ಚಿಕಿತ್ಸೆಯನ್ನ ಪಡ್ಕೊಳ್ತೀವಿ, ಆ ಚಿಕಿತ್ಸೆಗೆ ಅನುಸಾರವಾಗಿ ನಮ್ಮ ಜೀವನ ಶೈಲಿಯನ್ನ ಹೇಗೆ ಅಳವಡಿಸ್ಕೊಳ್ತೀವಿ, ಎಲ್ಲವೂ ಮುಖ್ಯ ಆಗುತ್ತೆ. ಇದೆಲ್ಲವೂ ಕೂಡ ನೀವು ನೆನಪಿನಲ್ಲಿ ಇಡಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಆರೋಗ್ಯಕರ ವಿಶೇಷವಾದಂತ ಆರೋಗ್ಯದ ಸಮಸ್ಯೆಯನ್ನ ಕುರಿತಾಗಿ ಚರ್ಚೆ ಮಾಡ್ತೀವಿ.